ಲೀಲಾಂಬಿಕನ್ನ ಸುಮ್ಮನೆ ಹೀಗೆ ಬಿಡಬಾರ್ದು. ಸುಮ್ಮನೆ ಬಿಟ್ಟಷ್ಟು ಅವರಿಂದ ನನಗೆ ಅಪಾಯ. ಏನಾದ್ರೂ ಒಂದು ಮಾಡ್ಬೇಕು. ನನಗೆ ಎದುರಾಗ್ತಾಳ. ಬಿಡಲ್ಲ, ಸುಮ್ಮನೆ ಬಿಡಲ್ಲ ಆಕಿನ. ಅಲ್ಲರಿ, ನನಗೂ ಹೇಳಿ ಹೇಳಿ ಸಾಕಾಯ್ತು. ಈಗ ಟ್ರಾನ್ಸ್ಫರ್ ಯಾಕೆ ಅಂತ ಕೇಳ್ತಿದ್ದೀನಿ. ಈಗ ನಾವಿಲ್ಲಿ ನೆಮ್ಮದಿಯಾಗಿಲ್ವಾ? ಇದೀವ್ ತಾನೆ. ಈಗ ಯಾರಿಂದನಾದ್ರೂ ತೊಂದರೆ ಆಗಿದ್ಯಾ? ಇಲ್ವಲ್ಲ. ಮತ್ತಿನ್ಯಾಕ್ ಬೇಕು ಈ ಟ್ರಾನ್ಸ್ಫರು? ನೀವೊಂದ್ ಮಾತು ಹೇಳ್ಬಾರ್ದಾ? ಪ್ರಭಾ ನೋಡು, 2 ದಿವಸ ಬಿಟ್ಕೊಂಡು ನಾವು ಚಿಕ್ಕಮಗಳೂರಿಗೆ ಹೋಗ್ಬೇಕು. ಅದು ಅಲ್ಲದೆ ಪಲ್ಲವಿಗೆ ಈಗಾಗಲೇ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ನೋಡು, ಈಗೇನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಇದೇನ್ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ವಲ್ಲ. ಇದು ನಮಗ್ ಶಿಕ್ಷೆ ಅಲ್ಲ, ಅವಳಿಗವಳೆ ಶಿಕ್ಷೆ ಕೊಟ್ಕೊಳ್ತಾ ಇದ್ದಾಳೆ. ಏನಾಗಿದೆ ಪಲ್ಲವಿಗೆ? ಅಲ್ಲ ಪ್ರಭಾ, ಅವಳಿಗವಳೆ ಶಿಕ್ಷೆ ಕೊಟ್ಕೊಡ್ತಾ ಇದ್ದಾಳೆ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೀವೊಳ್ಳೆ ನಿಮಗ್ ಹೇಳಿದ್ದನ್ನೇ 100 ಸಲ ಹೇಳ್ಬೇಕು. ಅವಳೇನ್ ಮದ್ವೆ ಆಗೋದೇನ್ ಬೇಡ್ವಾ? ಹೀಗೆ ಒಂಟಿಯಾಗಿ ಜೀವನ ನಡೆಸ್ಬಿಡ್ಬೇಕಾ? ಆಗಿದ್ದನ್ನೆಲ್ಲ ಹೊತ್ಕೊಂಡು ಜೀವನ ಪೂರ್ತಿ ಗಂಟು ಮುಟ್ಟೆ ಕಟ್ಕೊಂಡು ಅದನ್ನೇ ಹೊತ್ಕೊಂಡು ಓಡಾಡ್ತಿರ್ಲಿ ಅವಳು. ಪ್ರಭಾ, ಅವಳಾಗ ಅವಳೆ ಟ್ರಾನ್ಸ್ಫರ್ ತಗೊಂಡಿದ್ದಾಳೆ ಅಂದ್ರೆ ಅವಳೇನೋ ಸಮಸ್ಯೆ ಎದುರಿಸ್ತಾ ಇರ್ಬೇಕು. ಅದೇ ಏನ್ ಸಮಸ್ಯೆ ಅಂತ ಕೇಳ್ತಾ ಇರೋದ್ ನಾನು. ವಿಕ್ರಾಂತ್ ಎಷ್ಟು ಒಳ್ಳೆ ಹುಡ್ಗ. ಆ ವಿಕ್ರಾಂತ್ ಜೊತೆ ಪಲ್ಲವಿ ಮದ್ವೆ ಆದ್ರೆ ಅವಳ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀನ್ ಅನ್ಕೊಂಡ ತಕ್ಷಣ ಆಗೋದಲ್ಲ. ಎಲ್ಲ ಸರಿ ಇದ್ರೇನೆ ಮದ್ವೆ ಆಗೋದು. ಪಲ್ಲವಿಗೆ ತುಂಬಾ ಒಳ್ಳೆ ಹುಡ್ಗ ಅವನು. ಅವಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ತಾನೇ ನಾವು ತ್ರಿವಿಕ್ರಮ್ ಜೊತೆ ಮದುವೆ ಮಾಡಿದ್ದು. ಆದ್ರೆ ಈ ಮದ್ವೆಯಿಂದ ಏನಾಯ್ತು? ಪಲ್ಲವಿ ಬದುಕು ಬರಡಾಯ್ತು. ಏನ್ರಿ ನೀವು ಮಾತಾಡ್ತಿರೋದು? ವಿಕ್ರಾಂತ್ ಮತ್ತೆ ತ್ರಿವಿಕ್ರಮು ಒಂದೇ ಆಗೋದ್ರಾ? ವಿಕ್ರಾಂತ್ ಅವ್ರ ಬಗ್ಗೆ ನಿಮ್ಗಿದ್ದಿದ್ದ ಅಭಿಪ್ರಾಯ ಇಷ್ಟು ಬೇಗ ಬದಲಾಗೋಯ್ತಾ? ವಿಕ್ರಾಂತ್ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಗಿಲ್ಲ. ವಿಕ್ರಾಂತ್ ಜೊತೆಲಿ ಪಲ್ಲವಿ ಮದ್ವೆ ಆಗ್ಲಿ ಅಂತ ನಾನು ನೀನು ಅನ್ಕೊಂಡ್ರೆ ಆಗತ್ತಾ? ವಿಕ್ರಾಂತ್ ಅಭಿಪ್ರಾಯ ಮುಖ್ಯ ಅಲ್ವಾ? ಮತ್ ಮಾತಾಡ್ರಿ ವಿಕ್ರಾಂತ್ ಜೊತೆ. ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಒಂದ್ಸಲ ಅವ್ರ ಜೊತೆ ಮಾತಾಡ್ಬಿಡ್ರಿ. ವಿಕ್ರಾಂತ್ಗೆ ಪಲ್ಲವಿ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳಿ. ನಮ್ ಪಲ್ಲವಿನ ಮದ್ವೆ ಮಾಡ್ಕೊಳಕ್ಕೆ ಅವ್ರಿಗೇನಾದ್ರೂ ಒಲ್ವಿದ್ರೆ ಆದಷ್ಟು ಬೇಗ ಮದ್ವೆ ಮಾಡೋಣ. ದಯವಿಟ್ಟು ವಿಕ್ರಾಂತ್ ಹತ್ರ ಒಂದ್ಸಲ ಮಾತಾಡ್ರಿ. ಆಯ್ತು, ನೇರವಾಗಿ ವಿಕ್ರಾಂತ್ ಹತ್ರ ಮದ್ವೆ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಆಯ್ತು ರೀ. ಏನ್ ಬಾಸು, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀರಾ? ಕಾಫಿ ಮಾಡ್ಕೊಳ್ಳಾ? ಚೇಚೆ, ಅದೆಲ್ಲ ಏನು ಬೇಡ. ನಿಮ್ಗೇನಾದ್ರೂ ಕಾಫಿ ಮಾಡ್ಕೊಳ್ಳಾ? ಇವತ್ತು ಒಂದ್ ಮನೆ ನೋಡ್ದೆ. ನೀರಿನ ಅನುಕೂಲ ಅಷ್ಟಕ್ಕಷ್ಟೇ. ತ್ರಿವಿಕ್ರಮ್ ಅವರೇ, 1 ವಾರ ಲೇಟ್ ಆದ್ರೂ ಪರವಾಗಿಲ್ಲ. ನೀವ್ ವೇಟ್ ಮಾಡಿ ಒಂದು ಒಳ್ಳೆ ಮನೆನ ಹುಡುಕೊಂಡೇ ಹೋಗಿ. ನೀವ್ ಅಲ್ಲಿಗೆ ಹೋಗಿ ಮತ್ತೆ ಸಮಸ್ಯೆಗಳಾಗಿ ಮತ್ತೆ ಮನೆ ಬದಲಾಯಿಸ್ಬೇಕು ಅಂತಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಮನೆನೇ ಹುಡುಕಿ. ನನ್ ಸೈಡಿಗಿರ್ಲಿ. ನಿಮ್ದೇನಾಯ್ತು? ನಾನು ಹೇಳಿದ್ದನ್ನೆಲ್ಲ ನೀವ್ ಯೋಚನೆ ಮಾಡಿದ್ರ? ಯಾವ ವಿಷಯ? ಓ, ನಿಮ್ಗೂ ಮರುವಾ? ಅಲ್ಲ, ನಾನು ಹೇಳಿದ್ದು ನಿಮ್ಮವ್ರನ್ನ ತಡೆದ್ರ ಅಂತ. ಓ, ಆ ವಿಷಯನ? ಬೇರೆಯವ್ರಿಗೆ ಹೊಟ್ಟೋಗ್ತಾರೆ ಅಂದ್ರಲ್ಲ ನೋಡಿ. ಪ್ರೀತಿನ ಹೇಳ್ಕೊಬೇಕು, ಕಳ್ಕೊಂಬಾರ್ದು. ತಡೀರಿ ಮೊದ್ಲು. ನಿಮಗ ಅವ್ರ ಮೇಲೆ ಮನ್ಸಾಗಿದೆ ಅಂದ್ರೆ ಅವ್ರಿಗೂ ನಿಮ್ ಮೇಲೆ ಮನ್ಸಾಗಿರುತ್ತೆ. ನೀವೇ ಹೇಳಿ ಅಂತ ಕಾಯ್ತಾ ಇರ್ತಾರೆ. ಹೇಳ್ ಪಡ್ಕೊಳ್ಳಿ. ಅವ್ರೇನು ಅಂತ ನಂಗೆ ಗೊತ್ತು ತ್ರಿವಿಕ್ರಮ್. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಬದಲಾಯಿಸೋ ಮಾತೇ ಇಲ್ಲ. ತುಂಬಾ ಸತಿ ಜೊತೆಯಾಗಿ ಓಡಾಡಿದಿರಾ?
ಮೀಟ್ ಆಗಿದ್ದೀರಾ? ಪರಸ್ಪರ ಹೇಳೋದು ಕೇಳೋದು ಮಾಡಿದ್ದೀರಾ? ಆಕ್ಚುಲಿ ನಾವು ತುಂಬಾ ಸಲ ಮೀಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ. ತುಂಬಾನೇ ದೊಡ್ಡ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದ್ದಾರೆ ಅಂದಮೇಲೆ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇದೆ ಅಂತ ಆಯ್ತು. ಹೋಗಿ ನಿಮ್ ಪ್ರೀತಿನ ಹೇಳ್ಕೊಳ್ಳಿ, ಅವ್ರನ್ನ ತಡೀರಿ. ಕಷ್ಟ ಅನ್ಸುತ್ತೆ ಅವ್ರ ನಿರ್ಧಾರನ ಬದಲಾಯಿಸೋದು. ಹಾಗಿದ್ರೆ ನಿಮ್ ನಿರ್ಧಾರನ ನೀವು ಬದಲಾಯಿಸಿ. ನೋಡಿ, ಮೊದಲು ನಿಮ್ ಪ್ರೀತಿನ ಹೋಗಿ ಹೇಳಿ. ನೀವು ನಿಮ್ ಪ್ರೀತಿನ ಹೇಳ್ಕೊಂಡ್ಮೇಲೆ ಅವ್ರು ಯಾವ ಊರ್ಗಾನ ಹೋಗ್ಲಿ. ಯಾಕಂದ್ರೆ ಪ್ರೀತಿನ ಬಿಟ್ಟು ತುಂಬಾ ದೂರ ಇರಕ್ಕಾಗಲ್ಲ. ಪ್ರೀತಿನ ಕಳ್ಕೊಂಬೇಡ್ರಿ. ಇದಕ್ಕಿನ್ನ ದೊಡ್ಡ ತಪ್ಪು ಇನ್ನೇನಿಲ್ಲ. ಒಂಟಿ ಬದುಕು ಮೊದಲು ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಯಮಯಾತ್ರೆ. ಪ್ರೀತಿಸಿದವರು ಜೊತೆಲಿರ್ಬೇಕು, ಇಲ್ಲ ಅಂದ್ರೆ ಪ್ರೀತಿ ಅನ್ನೋ ಸಾಹಸಕ್ಕೆ ಹೋಗ್ಬಾರ್ದು. ನಿಮ್ ಪ್ರೀತಿ ಸಕ್ಸಸ್ ಆಗ್ಲಿ, ನಿಮ್ಮ ಹುಡುಗಿ ಈ ಊರ್ ಬಿಟ್ಟು ಹೋಗದೆ ಇರ್ಲಿ ಅಂತ ಹಾರೈಸ್ತೀನಿ. ತ್ಯಾವ್ರು ಅನು ಸುದ್ದಿನ ಮಾತಾಡೋಣ ಅಂತ ಏನ್ ಮಾತಾಡಕತ್ತಿ? ಹಂಗೆ ಸಾಯಿಸ್ಬಿಡ್ತೀನಿ. ಅದೇನೋ ಮಂಪರ್ ಪರೀಕ್ಷೆ ಮಾಡಿದ್ರೆ ಅನು ಸತ್ಯ ಗೊತ್ತಾಗತ್ತೆ ಅಂತ ಹೇಳಿದಿ ನೀನು. ಈಗ ನೋಡಿದ್ರ ಪಲ್ಲವಿಯ ಅನುನ ಹೆತ್ತವಳು ಅಂತ ಹೇಳ್ತಿದ್ದಾಳ. ಇದ ಸಂಬಂಧ್ರಿ ನಾ ಮಾತಾಡೋಣ ಅಂತಿದ್ದು. ಎಲ್ಲಾ ರಿಪೋರ್ಟ್ ಹೇಳೋದು ಒಂದ, ಅನು ಪಲ್ಲವಿ ಮಗಳು ಅಂತ. ನೀವ ನೋಡಿದ್ರಿಲ್ಲ, ನಿಮ್ಮ ಕಣ್ಣೆದ್ರಿಗೆ ಮಂಪರ್ ಪರೀಕ್ಷೆ ನಡೀತಿಲ್ಲ. ಅದರಾಗ ಸಹಿತ ಪಲ್ಲವಿ ಅನುನ ನಾನಾ ಹಾಡ್ದೇನೆ ಅಂತಂದ್ಲು. ಇಲ್ಲಿಗೆ ನೀವು ಅಕ್ಕಿ ವಿಚಾರ ಬಿಡುದು ಒಳ್ಳೇದ ಅನಿಸುತ್ತ ನನಗ. ನನ್ನ ಅನುಮಾನ, ನನ್ನ ಲೆಕ್ಕಾಚಾರ ಇದುವರೆಗೂ ಸುಳ್ಳಾಗಿಲ್ಲ ಗಜ. ಈ ಅನ್ನು ವಿಚಾರದಾಗ ಯಾಕೋ ಸುಳ್ಳಾಗ್ತೈತಿ. ಯಾಕಿಷ್ಟು ಸೋಲು ಅಂತಂತಂದ್ರ ಸತ್ಯನ ಒಪ್ಕೊಳಕ ನೀವು ತಯಾರ ಇಲ್ಲ. ಅನು ವಿಷಯದಾಗ ನೀವು ಬಹಳ ನೊಂದೇರಿ ಗಜ. ಅನ್ನು ನೋಡಿದ್ರ ನನ್ ಮಗಳು ಅನುಪಮ ನೆನಪಿಗೆ ಬರ್ತಾಳ. ಅನು ಮಾತು, ಅವಳ ಹಾವ ಭಾವ ಎಲ್ಲ ಅನುಪಮದೇ. ತಾಯಿಯಂತೆ ಮಗಳು. ಅನುನ ಮರ್ಯಾದಕ್ಕೆ ನನ್ ಕೈಲಿ ಆಗ್ತಿಲ್ಲ ಗಜ. ಇದ್ರಲ್ಲಿ ಏನೋ ಸತ್ಯ ಐತಿ. ಅವರ ಪ್ರಪಂಚದಾಗ ಒಬ್ಬರಂಗ 7 ಮಂದಿ ಇರ್ತಾರಂತ. ಅದರಂಗ ಇದು ಅಂತ ಅನ್ಕೊಂಡು ಅನು ವಿಚಾರನು ಇದಕ್ಕೆ ಸಂಬಂಧ ಪಡ್ತೈತೆ ಅಂತ ಅನ್ಕೊಳ್ರಲ್ಲ. ಅದರಂಗ ಇದು ಅನ್ಕೊಂಡು ಮರ್ತು ಬಿಡ್ರಲ್ಲ. ಈ ಅನು ವಿಷಯದಾಗ ನಿಮ್ಮ ಸಮಯ, ಶಕ್ತಿ, ಎನರ್ಜಿ ಎಲ್ಲ ಎಷ್ಟಾಗಕತ್ತೈತಿ. ನನಗ್ ತಿಳಿದಂಗ ಈ DNA ಪರೀಕ್ಷಾ ಮತ್ತ ಮಂಪರ್ ಪರೀಕ್ಷಾ ಇದೆಲ್ಲ ಕಾನೂನು ಅನುಮತಿ ಇಲ್ದ ಒಟ್ಟ ಮಾಡಂಗಿಲ್ಲ. ಆದ್ರೂ ನಾವು ಮಾಡೇವಿ. ಇದೇನಾರ ಕಾನೂನಿಗೆ ಪೊಲೀಸರಿಗೆ ಗೊತ್ತಾತಂದ್ರ ನಮಗೆಲ್ಲ ಜೈಲ್ ಶಿಕ್ಷೆ ಆಕೇತಿ. ಆಮೇಲೆ ಜೈಲ್ ಒಳಗ ಕಂಬಿ ಎಣಸ್ಕೊಂತ ಜೈಲ್ ಹಕ್ಕಿಗಳಂಗ ಹಾರಾಡ್ಕೊಂತಿರ್ಬೇಕಾಕೇತಿ. ಗೊತ್ತಿಲ್ದೆ ನಾನೇನು ಮಾಡೋ ಅಕ್ಕಿ ಅಲ್ಲ. ಪಲ್ಲವಿಗೆ ಅನುಮಾನ ಬಂದಿರ್ಬೇಕಾ, ಅದಕ್ಕ ಫೋನ್ ಹಚ್ಚಿ ನನಗೆ ಸವಾಲ್ ಹಾಕ್ತಾಳ. ಇರ್ಲಿ, ನೋಡ್ಕೋತೀನಿ ಆಕಿನ.
ಪ್ರಭಾ ಪ್ಯಾಕ್ ಮಾಡಿದೆಲ್ಲ ಆಯ್ತಾ? ಆಯ್ತು ರೀ. ಅಜ್ಜಿ ಯಾಕೆಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ನಾವು ಚಿಕ್ಕಮಗಳೂರು ಹೋಗ್ತಿದೀವಲ್ಲ ಪುಟ್ಟಿ. ಅದಕ್ಕೆ ಇಷ್ಟೊಂದ